ನಾನು ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ವಾ? ನೀನು ಈ ಸೀಟ್ನಲ್ಲಿ ಕೂರೋದಕ್ಕೆ ಕಾರಣನೇ ನಾನು. ಏನು? ಇದಕ್ಕೆ ಮುಂಚೆ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅಧಿಕಾರಿನ ನಾವೇ ಸಾಯಿಸಿದ್ವಿ. ಈಗ ನಿಮ್ಗೆ ಏನ್ ಬೇಕು? ಕ್ಲೋಸ್ ಆಗಿರೋ ಹಾಸ್ಪಿಟಲ್ ಓಪನ್ ಮಾಡಿಸ್ಬೇಕು. ಒಂದೇ ಒಂದ್ಸಲ ಕೈ ಎತ್ತಿ ಫೈಲ್ನಲ್ಲಿ ಸೈನ್ ಮಾಡು. ಇಲ್ಲ ಅಂದ್ರೆ ನೀನು ಇರಲ್ಲ, ನಿನ್ನ ಈ ಕೈಯೂ ಇರೋಲ್ಲ. ಸಾಹೇಬ್ರು ಆಟೋಗ್ರಾಫ್ ಚೆನ್ನಾಗಿ ಹಾಕ್ತಾರೆ. ಇದರಲ್ಲಿ 10 ಲಕ್ಷ ಇದೆ, ಇಟ್ಕೋ. ಹಣ ಬೇಡ ಸರ್, ತಾವಿನ್ ಹೋಗ್ಬೋದು. ಲಂಚ ಹೊರಟೋಯ್ತು, ಆದ್ರೆ ಭಯ ಮಾತ್ರ ಹೋಗಿಲ್ಲ. ಬರ್ತೀನಿ. ಕ್ಯಾಪ್ಟನ್, ಬದ್ರಿನಾಥ್ನ ಕಿಡ್ನಾಪ್ ಮಾಡೋದು ಬಹಳ ಕಷ್ಟ. ಬದ್ರಿನಾಥ್ ಪ್ರೋಗ್ರಾಮ್ ಏನು? ನಾಳೆ ಸಾಯಂಕಾಲ ಒಂದು ಬರ್ಡೇ ಪಾರ್ಟಿ ಇದೆ ಕ್ಯಾಪ್ಟನ್. ಹ್ಯಾಪಿ ಡೆತ್ ಡೇ ಇನ್ ಅಡ್ವಾನ್ಸ್. Happy birthday to you, sir. ಥ್ಯಾಂಕ್ ಯು, ಥ್ಯಾಂಕ್ ಯು. Many happy returns of the ಥ್ಯಾಂಕ್ day. ಯು ವೆರಿ ಮಚ್. ಹ್ಯಾಪಿ ಬರ್ಡೇ ಟು ಯು ಸರ್. ಥ್ಯಾಂಕ್ ಯು. ಬದ್ರಿನಾಥ್ ಜಿಂದಾಬಾದ್. ಬದ್ರಿನಾಥ್ ಜಿಂದಾಬಾದ್. ಬದ್ರಿನಾಥ್. ಇಲ್ಲ, ನಾನ್ ಮಾಡಿಲ್ವೋ, ಬಹುಶಃ ಹೋಟೆಲ್ ಅವ್ನು ಮಾಡಿರ್ಬೇಕು. ಬದ್ರಿನಾಥ್ ಜಿಂದಾಬಾದ್. ಬದ್ರಿನಾಥ್ ಜಿಂದಾಬಾದ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವೆರಿ ಮಚ್. ನಾವು ನಿಮ್ಮ ಅಭಿಮಾನಿಗಳು ಸರ್. ವೆರಿ ನೈಸ್. ಸರ್, ಕೇಕ್ ಕಟ್ ಮಾಡಿ ಸರ್. ಬನ್ನಿ ಬನ್ನಿ. ಹ್ಯಾಪಿ ಡೆತ್ ಡೇ. 5 ನಿಮಿಷದಲ್ಲಿ ನಿನ್ನ ಕಿಡ್ನಾಪ್ ಮಾಡ್ತೀವಿ. VSS. ಯಾರ ನೀನು? ಏ ಮಾಮ, ಯಾಕೋ ಬೈತೀಯ? ಹಾಕ್ತೀನಿ ನೋಡು. ಯಾರ ನೀನು? ಅವನ್ ಯಾವನ 100 ರೂಪಾಯಿ ಕೊಟ್ಬಿಟ್ಟು ಮುಸ್ಕೊ ಹಾಕೋ ಅಂದ, ಹಾಕೊಂಡೆ. ನೋಡು, ಸಾಯಿಸ್ಬಿಡ್ತೀನಿ ಮಗನ. ನೀನು 100 ರೂಪಾಯಿ ಕೊಡು, ಬರ್ತೀನಿ. ಏ ಮಾಮ, ತಳ್ಳೋ. ಬಿಡ ಮಾಮ. ಕತ್ಲಲ್ಲಿ ನಿಂತಿದ್ಯಾ? ಬೆಳಕಿಗೆ ಬರೋಕ್ಕಾಗದೆ ಕತ್ಲಲ್ಲೇ ನಿಂತ್ಕೊಂಡು VSS ಅನ್ನೋ ಹೆಸರಿನಲ್ಲಿ ಮೆರಿತಾ ಇದೆಯಾ? ತಮ್ಮಿದ್ರೆ ಬಾ ಬೆಳಕಿಗೆ. ನೀನಾ? ಬೆಳಕು ಅಂದ್ರೆ ನನಗೆ ಭಯ ಇಲ್ಲ. ಕತ್ಲೆ ಜಗತ್ತಿನಲ್ಲಿರೋ ನಿಮ್ಮಂಥವ್ರನ್ನ ಬೆಳಕಿಗೆ ತರಬೇಕು ಅಂತಾನೆ ನಾನು ಕತ್ಲೆಲಿರೋದು. ಇವತ್ತು ನಡೆದಿದ್ದನ್ನ ನಾಳೆ ಮರೆಯೋ ಜನರಿಗೆ ನಿಮ್ಮ VSS ಎಷ್ಟು ದಿನ ಜ್ಞಾಪಕ ಇರುತ್ತೋ? ಪೂರ್ವದಲ್ಲಿ ಸೂರ್ಯ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗಿ ಮತ್ತೆ ಪೂರ್ವ ದಿಕ್ಕಿನಲ್ಲಿ ಹುಡ್ತಾನೆ ಅನ್ನೋ ನಂಬಿಕೆ ಜನರಲ್ಲಿ ಇದ್ದೇ ಇರುತ್ತೆ. ಅಂತಹ ಒಂದು ನಂಬಿಕೆನೇ VSS, ವಿಷ್ಣು ಸೇನಾ ಸಮಿತಿ. VSS ಅನ್ನೋ ಬಾಡಿಗೆ ಹುಡುಗರನ್ನ ಇಟ್ಕೊಂಡು ಎಗರ್ತಾ ಇದೆಯಾ? ಬಾಡಿಗೆ ಜನ ಇರೋದು ನಿನ್ನಂಥವ್ರ ಹತ್ರ. ನನ್ನ ಹತ್ರ ಇರೋರು ನನ್ನ ದಾರಿನ ಮೆಚ್ಕೊಂಡಿರೋರು, ನನ್ನ ದಾರಿನ ಅರ್ಥ ಮಾಡ್ಕೊಂಡಿರೋರು. ಈ ಭ್ರಷ್ಟಾಚಾರದ ವಿರುದ್ಧ ನಡೆಸ್ತಾರೋ ಹೋರಾಟದಲ್ಲಿ ನನ್ನವರೆಲ್ಲ ಯುವಕರೇ, ಒಬ್ಬೊಬ್ಬನೊಬ್ಬ ಸೈನಿಕನೇ. ನಿನಗೆ 2 ಚಾನ್ಸ್ ಕೊಡ್ತೀನಿ. ನನ್ನ ಕಾಪಾಡುವಂತ ನೀನು ಈ ದೇಶದಲ್ಲಿರೋ ಯಾರಿಗಾದ್ರೂ ಫೋನ್ ಮಾಡು. ನಾನ್ ಬದ್ರಿನಾಥ್. VSS ನಾಯಕ ಜಯಸಿಂಹ ನನ್ನನ್ನು ಕಿಡ್ನಾಪ್ ಮಾಡಿದ್ದಾನೆ. ರಾಂಗ್ ನಂಬರ್. ಒನ್ ಮೋರ್ ಚಾನ್ಸ್. ಹಲೋ, ನಾನು ಬದ್ರಿನಾಥ್. ನೀವೇ ಕಂಟ್ರೋಲ್ ಮಾಡ್ಬೇಕು. ಬರ್ತೀವಿ ಸರ್.
ಇದು ಪೊಲೀಸ್ ಕಮಿಷನರ್ ಆಫೀಸಾ? ಅಲ್ಲ, ಕಮಿಷನರ್ ಆಫೀಸು. ನಾನು ಅದನ್ನೇ ಕೇಳ್ತಾ ಇರೋದು. ಪೊಲೀಸ್ ಕಮಿಷನರ್ ಆಫೀಸಾ? ಇದು ಕಮಿಷನರ್ ಆಫೀಸು. ಇದ್ರೆ ಓಕೆ. ಹಾ, ಏಯ್ ಏನೇ ಅದು? ಯಾರೋ ನಾಯ್ಡು ಮಿಲಿಟರಿ ಹೋಟ್ಲ್ ಅಂತ ಕೇಳ್ತಾ ಇದ್ದಾರೆ ಸರ್. ರಾಂಗ್ ನಂಬರ್. ರಾಂಗ್ ನಂಬರ್ ಅಂತ ಹೇಳಿದ್ರ? ಎಲ್ರನ್ನೂ ಹಣದಿಂದ ಕೊಂಡ್ಕೊಳಕ್ ಸಾಧ್ಯ ಇಲ್ಲ. VSS ತಯಾರಿಸಿರೋ 15 ಜನ ಲಿಸ್ಟಲ್ಲಿ ನೀನೇ ಮೊದಲನೇವನು. ನಿನ್ನಂತೂ ನಾ ದೇವರು ಕ್ಷಮಿಸೋದಿಲ್ಲ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಸ್ತೆ ಸರ್. ಸಲಾಂ ಸಾಬ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ನೋಡ್ರಿಪ್ಪ, ಏನು ಗ್ರಾಚಾರ ಬಂದಿರ್ಬೇಕು ನಮಗೆ. ಅಲ್ಲ, ಕರ್ನಾಟಕದಾಗಿದ್ದವ್ರನ್ನ ಬಿಟ್ಟು ಇವನು ದಿಲ್ಲಿಯಿಂದ ಕರೆಸಾರಲ್ಲ, ಇವ ಏನು ಮಾಡ್ತಾನೆ? ಬರೀ ಗಡ್ಡ ಕಿತ್ಕೋಬೇಕಟ. ಸಾಬ್ ಓ ದಾಡಿವಾಲ ದಿಲ್ಲಿವಾಲ ಸಾಬ್ ಬಹುತ್ ಅಚ್ಚ. ದಾಳಿ ಕೀಳೋದಲ್ಲ, ಸಮಾಜ ಘಾತಕರ ನರ ಕೇಳ್ತೀನಿ. ನನಗೂ ಕನ್ನಡ ಬರುತ್ತೆ. ಏನೇನು ಕನ್ನಡ ಮಾತಾಡ್ತಾನಲ್ಲ? ವೆಲ್ಕಮ್ ಮಿಸ್ಟರ್ ಸಮರ್ ಸಿಂಗ್. ಸರ್, ಪ್ಲೀಸ್ ಟೇಕ್ ಎ ಸೀಟ್. ಥ್ಯಾಂಕ್ ಯು ಸರ್. ನಾನು ಕಾರ್ಯಾಚರಣೆ ಮುಂದುವರ್ಸಕ್ಕೆ ಮುಂಚೆ ಯು ಮಸ್ಟ್ ಗಿವ್ ಮಿ ಫುಲ್ ಪವರ್ ಸರ್. ಯಾರು ನನ್ನ ಕೆಲಸಕ್ಕೆ ಅಡ್ಡಿ ಬರಬಾರ್ದು. ಅಗರ್ ಮುझे किसी पर भी डाउट आया then I can arrest him anytime anywhere sir. You have full powers. Nobody will interfere in your operations. Carry on. ಸರ್, ಈ ಕೇಸಿನ ಬಗ್ಗೆ ನಾವು ಬಹಳ ದಿವಸದಿಂದ ಇನ್ವೆಸ್ಟಿಗೇಷನ್ ಮಾಡಾಕತ್ತೀವಿ. ಆದ್ರೆ ಏನ್ ಮಾಡೋದು? ನಮ್ಮ ಪೊಲೀಸ್ ಪವರ್ಗಿಂತ VSS ನೆಟ್ವರ್ಕ್ ಜಾಸ್ತಿ ಐತಿ. ನೆಟ್ವರ್ಕ್ ಅಲ್ಲ, ಟೀಮ್ ವರ್ಕ್. ಐ ವಾಂಟ್ ಯು ಟು ಪುಟ್ ದ ಪೋಸ್ಟರ್ಸ್ ಆಲ್ ಓವರ್ ಕರ್ನಾಟಕ ಸ್ಟೇಟ್. ಇವರ ಬಗ್ಗೆ ಚಿಕ್ಕ ಕ್ಲೂ ಕೊಟ್ರೇನು 20 ಲಕ್ಷ ಬಹುಮಾನ ಟಿವಿಯಲ್ಲಿ, ಪೇಪರಲ್ಲಿ ಅನೌನ್ಸ್ ಮಾಡಿ. ಐ ನೋ ಕರ್ನಾಟಕ ಪೊಲೀಸ್ ಫೋರ್ಸ್ ಇಸ್ ವೆರಿ ಎಫಿಷಿಯಂಟ್. ಸೊ ಆಫೀಸರ್ಸ್, ಡೂ ವೆಲ್. VSS ನಾಯಕನ ಹಿಡ್ಕೊಡ್ತೀರಾ? ಹಿಡ್ಕೊಡಲ್ಲ. ಯಾಕೆ ಹಿಡ್ಕೊಡಲ್ಲ? ದೇಶಕ್ಕೆಲ್ಲ ಒಳ್ಳೇದ್ ಮಾಡವ್ರೆ, ಯಾಕೆ ಹಿಡ್ಕೊಡ್ಬೇಕು? VSS ನ ಹಿಡ್ಕೊಡ್ತೀರಾ? ಹಿಡ್ಕೊಡಲ್ಲ. BSS ಅವ್ರನ್ನ ಹಿಡ್ಕೊಡ್ತೀರಾ? ಹಿಡ್ಕೊಡಲ್ಲ. ಯಾಕೆ ಹಿಡ್ಕೊಡ್ಬೇಕು? ಅವ್ರು ನಮ್ಗೆ ಒಳ್ಳೇದ್ ಮಾಡ್ತಿದ್ದಾರೆ. ಈ ಕರ್ನಾಟಕದ ಜನ ಎಲ್ಲ ಸೆಂಟಿಮೆಂಟಲ್ ಫೂಲ್ಸ್. आप लोगों को क्रिमिनल्स को हीरो बनाने की आदत पड़ गई है. ಯು ಆರ್ ಕರೆಕ್ಟ್ ಸರ್. ನೀವು ಹೇಳೋದು ಖರೆ ಐತ್ ನೋಡ್ರಿ. ಎಕ್ಸ್ಕ್ಯೂಸ್ ಮೀ ಅದು ಸರ್, ಈ ಕೇಸ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು ಸರ್. ಯೋ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ಗೇನ್ ಕೆಲಸ ಇಲ್ಲಿ? ಹೋಗ್ ಸಾಹೇಬ್ರಿಗೆ ಸಮೋಸಾನು ಲಸ್ಸಿ ತಗೊಂಬ. ಹೋಗ್. ಸುಮ್ಮನೆ ನೀವು ಹೇಳೋದಲ್ಲ ಕುಡಿಯಕ್ಕೆ ನಾನೇನ್ ಚಂದ್ಪಣ್ಣದ ಗೊಂಬೆ ಅಲ್ಲ, ಸರ್ಕಾರಿ ನೌಕರ ನಾನು. ಚಕ್ಲಿ ನಿಪ್ಪಟ್ಟು ತಿನ್ಕೊಂಡು ಶುಗರ್ಲೆಸ್ ಕಾಫಿ ಕುಡ್ಕೊಂಡು ಹರಟೆ ಹೊಡಿಯಕ್ಕಲ್ಲ ಸರ್ಕಾರ ನಿಮ್ಗೆಲ್ಲ ಸಂಬಳ ಕೊಡ್ತಾ ಇರೋದು. ಸರ್, ಇದು ಕಾನ್ಫರೆನ್ಸ್ ಹಾಲ್ ಅಲ್ಲ ಸರ್, ಕ್ಯಾಂಟೀನ್ ಆಗೋಗ್ಬಿಟ್ಟಿದೆ. ಇವ್ರಿಗಂತೂ ವಿದ್ಯಾರ್ಥಿ ಭವನಿಂದಾನೇ ದೋಸೆ ಬೇಕು, ಅವ್ರಿಗೆ ಹನುಮಂತು ಹೋಟೆಲ್ ಬಿರಿಯಾನಿನೇ ಬೇಕು, ಅವರಂತೂ ಅಯ್ಯಂಗಾರ್ ಬೇಕ್ರಿಪ್ಪ ಫ್ಯಾನು, ಅವ್ರಿಗೆ ಕಲಾಸಿ ಪಾಳ್ಯದಿಂದನೇ ಕಲಿಜ ಬರಬೇಕು. ಬರೀ ತಿನ್ನೋದು 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 ತಿನ್ನೋದು. ಒಬ್ಬನು ಕೆಲಸ ಮಾಡೋದಿಲ್ಲ ಸರ್. ಹೋಟ್ಲಗಳು ಎಲ್ರು ಸಿನ್ಸಿಯರ್ ಆಗಿ ಜಾಬ್ ಮಾಡಕ್ ಬಂದು ನನ್ ಮೇಲೂ ಜಬರ್ದಸ್ತ್ ಮಾಡ್ತಾ ಸರ್ ಇವರೆಲ್ಲ. ಏನ್ ಕೊಡಿ ನೀವು? ಸುಮ್ಮನೆ ನೀವು. ಅವ್ರ ಹೆಸರೇ ಮೂಟೆ ಮೂರ್ತಿ ಅಂತ. ನೋಡಿ ಸರ್, ಅವನ ಮದುವೆ ಕೂಡ ಆಗಿಲ್ಲ, ಅವ್ನ ಸೈಜ್ ನೋಡಿ. ತಿಂದು ಹೊಟ್ಟೆ ಬೆಳೆಸಿದ್ದಾರೆ ಹೊತ್ತು ಬುದ್ಧಿ ಬೆಳೆಸಕ್ ಹೋಗೇ ಇಲ್ಲ. ನನ್ನ ಕರ್ಮ. ಸರ್, ಎಷ್ಟೊಂದು ದಿನ ರಜಾ ಹಾಕಿ ಲೀವ್ ವಿತೌಟ್ ಪೇ ಮೇಲೆ ಹೋಗಿ ಈ ಕೇಸ್ ಬೇಕಾದ ಎಲ್ಲಾ ಡೀಟೇಲ್ಸು ತಂದೆ ಸರ್. ಎಲ್ಲಾ ಪ್ರೂಫನ್ನು ಇವ್ರ ಕಣ್ಮುಂದೆ ಇಟ್ಟು ಎಲ್ಲ ನೀವೇ ಇಟ್ಕೊಳ್ಳಿ, ನನಗೊಂದು ಪ್ರಮೋಷನ್, ಸಣ್ಣ ಪ್ರಮೋಷನ್ ಮಾತ್ರ ಕೊಡಿ ಅಂದೆ ಸರ್. ನಾನ್ ತರೋ ಸಮೋಸನ ತಿನ್ನೋದಲ್ಲಿ ಇದ್ರೆ ಹೊರತು ನಾನ್ ತಂದ ಸಾಕ್ಷಿಗಳನ್ನ ನಾನು ನೋಡ್ಲೇ ಇಲ್ಲ ಸರ್. ಒಬ್ಬ ಡ್ರೈವರ್ ಅಂತ ನನ್ನ ಕೀಳ ನೋಡಿ ಹೊರಗೆ ಹಾಕ್ಬಿಟ್ರು ಸರ್. ಇಂಥ ವೇಸ್ಟ್ ಬಾಡಿ ಜೊತೆ ಸಮಯ ವ್ಯರ್ಥ ಮಾಡೋ ಬದಲು ನನ್ನಂತ ಸಿನ್ಸಿಯರ್ ವರ್ಕರ್ಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ ಸರ್. ಇದು ನೋಡಿ ಸರ್. ಟೆಲ್ ಮೀ. ಥ್ಯಾಂಕ್ ಯು ಸರ್. ನೋಡಿ ಸರ್, ಈ ಲಿಸ್ಟ್ ನೋಡಿ. ಇಲ್ಲಿ ನೋಡಿ ಸರ್, ಈ ನೀವು ಅನ್ಕೊಂಡ್ರಾಗೆ ಇದು ಟೆರರಿಸ್ಟ್ ನೆಟ್ವರ್ಕ್ ಅಲ್ಲ ಸರ್, ಸ್ಟೂಡೆಂಟ್ ನೆಟ್ವರ್ಕ್. ತಾಲೂಕ್ ಬೈ ತಾಲೂಕು ಲಿಸ್ಟ್ ಇದೆ ಸರ್. ಇದು ಮಂಡ್ಯ ಡಿಸ್ಟ್ರಿಕ್ಟು, ಇದು ಧಾರವಾಡ ಡಿಸ್ಟ್ರಿಕ್ಟ್, ಎಲ್ಲ ಇದೆ ಸರ್. ಕೇಸ್ನ 90% ಕೆಲಸನ ನೀನು ಮುಗಿಸಿದೀಯಾ? ಥ್ಯಾಂಕ್ಸ್ ಸರ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ವಾಟ್ಸ್ ಯುವರ್ ನೇಮ್?
ರಮೇಶ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್. ಸರ್ ಒಂದೇ ದಿನ ರಜಾ ಕೊಡಿ ಸರ್. RC ಕಾಲೇಜ್ಗೆ ಹೋಗ್ಬಿಟ್ಟು ಸಾಲಿಡ್ ಪ್ರೂಫ್ ಜೊತೆ ಬರ್ತೀನಿ ಸರ್. ಲೀವ್ ಯಾಕೆ? ಡ್ಯೂಟಿ ಮೇಲೆ ಹೋಗೋಣ. ನಾನಿನ್ನ ಜೀಪ್ ಡ್ರೈವ್ ಮಾಡ್ತೇನೆ. ಸರ್ ಯು ಹ್ಯಾವ್ ಎನಿ ಅಬ್ಜೆಕ್ಷನ್ಸ್? ಥ್ಯಾಂಕ್ ಯು ಸರ್. ಲೆಟ್ಸ್ ಗೋ. ಥ್ಯಾಂಕ್ ಯು ಸರ್. ಒಂದು ಮುಖ್ಯವಾದ ವಿಚಾರಣೆ ಮಾಡಬೇಕು. ದಾರಿ ಬಿಡಿ ಪ್ಲೀಸ್. ಲೆಟ್ ಅಸ್ ಇನ್. ಯಾಕೆ ಈ ದೇಶದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರದ ವಿರುದ್ಧ ಯಾರಿಗೂ ಗೊತ್ತಿಲ್ಲದೆ ಹೋರಾಡ್ತಾ ಇರೋ ವ್ಯಕ್ತಿ ಹಿಡಿಯಕ ಯಾರೋ ಎಲ್ಲಿಂದಲೂ ನಮ್ಗೆ ಸಹಾಯ ಮಾಡ್ತಿದ್ದಾರೆ ಅಂತ ಖುಷಿ ಪಡ್ಬೇಕು. ಅವ್ರು ನಮ್ ಕಾಲೇಜ್ ಅವ್ರೇನ್ ಗೊತ್ತಾದಾಗ ಗೌರವ ಹೆಮ್ಮೆ ಜಾಸ್ತಿ ಆಯ್ತು. ಈ ಸ್ಟೂಡೆಂಟ್ ಸೈನ್ಯನ ದಾಟಿ ತಾಕತ್ತಿದ್ರೆ ಒಳಗೆ ಹೋಗಿ ನೋಡೋಣ. ಪ್ಲೀಸ್ ಲಿಸನ್ ಟು ಮೈ. ಕಿಡ್ನಾಪ್ ಆದ 2 ದಿನಕ್ಕೆ ಒಬ್ಬನ ಕೊಲೆ ಆಗುತ್ತೆ. ನಾವು ಸ್ವಲ್ಪ ಲೇಟ್ ಮಾಡಿದ್ರು ಅವನು ಜೀವಂತವಾಗಿ ಇರೋದಿಲ್ಲ. ಪ್ಲೀಸ್ ಕೋಆಪರೇಟ್. ಯಾರು ಕೊಲೆ ಮಾಡ್ತಿದ್ದಾರೆ? ಜನರಲ್ಲಿ ಭಯ ಹುಟ್ಟಿಸಿ ಸರ್ಕಾರಕ್ಕೆ ವಂಚನೆ ಮಾಡ್ತಿರೋರು ನಿಮ್ ಪ್ರಕಾರ ಗಣ್ಣಿರ? ಅವ್ರು ಥರ್ಡ್ ರೇಟ್ ರೌಡಿಗಳು. ಆಕ್ಚುಲಿ ನೋಡಿದ್ರೆ ನೀವೇ ಅವನ್ನ ಕೊಲೆ ಮಾಡ್ಬೇಕಾಗಿತ್ತು. ಯಾರೋ ಒಬ್ಬ ವ್ಯಕ್ತಿ ಒಳ್ಳೇದು ಮಾಡ್ತಿದ್ದಾನೆ, ಅದನ್ನ ಮಾಡೋದಕ್ಕೆ ಬಿಡಿ ಸರ್. ಕೊಲೆಗಾರರಿಗೆ ದರೋಡೆಕೋರರಿಗೆ ರಕ್ಷಣೆ ಕೊಡಿ. ಹೋಗಿ ಹೋಗಿ. ಈಗ ನಾನು ಒಳಗೆ ಹೋಗಬೇಕು. ಸಾಧ್ಯ ಇಲ್ಲ. ನಮ್ಮ ಪ್ರಾಣ ಇರೋವರೆಗೂ ನಿಮ್ಮನ್ನ ಒಳಗೆ ಬರಕ್ ಬಿಡೋಲ್ಲ. ಹಲೋ ಕಂಟ್ರೋಲ್ ರೂಮ್. ಸರ್ ಏನ್ ಮಾಡ್ತಿದ್ದೀರಾ? ಸಿಟಿಯಲ್ಲಿರೋ ಎಲ್ಲಾ ಪೊಲೀಸ್ನ ಕರೆಸ್ತೇನೆ. ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡಕ್ಕೆ ಹೇಳ್ತೀನಿ. ಐ ವಿಲ್ ಕಾಲ್ ಆಲ್ ದ ಪ್ಲಾಟೂನ್ಸ್ ಹಿಯರ್. ಸರ್ ಬೇಡ ಸರ್ ಪ್ಲೀಸ್ ಬೇಡ. ನಮ್ಮ ಕಡೆಯಿಂದ ತಪ್ಪು ಹೆಜ್ಜೆ ಆಗುತ್ತೆ. ಬಾಯ್ ಸರ್ ದೊಡ್ಡ ಗಲಾಟೆ ಆಗುತ್ತೆ. ರೂಲಿಂಗ್ ಪಾರ್ಟಿಯಾ? ರೂಲಿಂಗ್ ಪಾರ್ಟಿ ಆಗಿದ್ರೆ ಬರೀ ರೂಲಿಂಗ್ ಪಾರ್ಟಿ ಅವ್ರು ಮಾತ್ರ ಬಂದು ಗಲಾಟೆ ಮಾಡ್ತಾರೆ. ಆಪೋಸಿಷನ್ ಪಾರ್ಟಿಯಾ? ಅಪೋಸಿಷನ್ ಆಗಿದ್ರೆ ಬರೀ ಅಪೋಸಿಷನ್ ಅವ್ರು ಮಾತ್ರ ಬಂದು ಗಲಾಟೆ ಮಾಡ್ತಾರೆ. ಇವ್ರು ಸ್ಟೂಡೆಂಟ್ ಸರ್. ಒಬ್ಬ ಸ್ಟೂಡೆಂಟ್ ಮೇಲೆ ಕೈ ಮಾಡಿದ್ರೆ ಇಡೀ ರಾಜ್ಯದ ಎಲ್ಲಾ ಸ್ಟೂಡೆಂಟ್ಸ್ ದಂಗೆ ಹೇಳ್ತಾರೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಫೋರ್ಸ್ ಸ್ಟೂಡೆಂಟ್ ಫೋರ್ಸ್ ಸರ್. ಸರ್ ಯೋಚನೆ ಮಾಡಿ ಸರ್, ಇವ್ರ ಹಿಂದೆ ದೊಡ್ಡ ಗ್ಯಾಂಗೇ ಇದೆ. ನಿಮ್ಮ ಸ್ಟೇಟ್ ಅಲ್ಲಿ ಯಾರ ಹಿಂದೆ ಗ್ಯಾಂಗ್ ಇಲ್ಲ. ಸೆಂಟಿಮೆಂಟಲ್ ಫೂಲ್ಸ್. Control calling STF chief, come in. Yes, Sabar Singh here. ಸೈಡ್ ಪ್ಲೀಸ್. ಹೋಗಿ ಹೋಗಿ ಇವನಿಗೆ ಸಲ್ಯೂಟ್ ಮಾಡಿದ್ವಲ್ಲ ನಾವು. ಯಾರು ಆಫೀಸರ್ ಅನ್ಕೊಂಬಿಟ್ಟೆ. ಛೇ, ಏಯ್ ಏನ್ ನಗ್ತಾ ಇದೀಯಾ? ಸರ್ ತುಂಬಾ ಸಂತೋಷ ಆಗ್ತಿದೆ ಸರ್. ನಾವು ಗೆಲ್ತೀವಿ ಸರ್. ಗೆಲ್ತೀವಿ ಸರ್. ಹೇಗೆ? ಸರ್ 3ನೇ ದಿನ ಈ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. 2ನೇ ದಿನನೇ ಮಾಡಿದಾರೆ ಅಂದ್ರೆ ಏನರ್ಥ ಸರ್? ನಾವು ಅವ್ರ ಹಿಂದೆ ಇದೀವಿ ಅಂತ ಅವ್ರಿಗೆ ಗೊತ್ತಾಗಿದೆ ಸರ್. ಹೇಳಿದ ದಿನಾನೇ ಆ ಕೆಲಸನ ಮಾಡಿದ್ರೆ ನಾವು ಅವ್ರನ್ನ ಹಿಡಿತೀವಿ ಅಂತ ಹೆದರಿದ್ದಾರೆ ಸರ್. ಅದಕ್ಕೆ ಅಡ್ವಾನ್ಸ್ ಮಾಡಿದ್ದಾರೆ. ಸೊ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀವಿ ಸರ್. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೇಕಷ್ಟೇ. ಅಂದ್ರೆ ಕಾಲೇಜ್ಗೆ ಮತ್ತೆ ಹೋಗ್ಬೇಕೆ? ಬೇಕಾಗಿಲ್ಲ ಸರ್. ಸ್ಟ್ರೈಟ್ ಆಗಿ ಯೂನಿವರ್ಸಿಟಿಗೆ ಹೋಗ್ತೀರಾ. ಅಲ್ಲಿ RC ಕಾಲೇಜಿಂದ ಪಾಸ್ ಆದ ಸ್ಟೂಡೆಂಟ್ಸ್ ಯಾರು ಅಂತ ಹುಡುಕ್ತೀರಾ. ಅದರಲ್ಲಿ ಸರ್ಕಾರಿ ಆಫೀಸಲ್ಲಿ ಯಾರು ಕೆಲಸ ಮಾಡ್ತಾರೋ ಲಿಸ್ಟ್ ಮಾಡ್ತೀರಾ. ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತೀರಾ. ಅಷ್ಟು ಜನನು ಟಾರ್ಚರ್ ಮಾಡ್ತೀರಾ. ಬಾಯ್ ಬಿಟ್ಟೇ ಬಿಡ್ತಾರೆ ಯಾರ ಕಿಂಗ್ ಪಿನ್ ಅಂತ ಮಾಡಿ. अच्छा समझ में नहीं आ रहा है कि चीफ मैं हूं या तुम हो? ಸಾರಿ ಸರ್. You have a great future, my son. ರಮೇಶ್ ಸರ್. BSS ಅಲ್ಲಿ ಹೆಂಗಸರು ಇದ್ದಾರಾ? ಎಸ್ ಸರ್. ಯಾರ ಬಾಯಲ್ಲಾದ್ರೂ ಹೆಸರು ಬಂತ? ದನಕ್ಕೆ ಬಡಿತಾ ಇದ್ರು. ಒಬ್ನು ಅಮ್ಮ ಅಪ್ಪ ಅಂತಾನು ಬಾಯ್ ಬಿಡ್ತಾ ಇಲ್ಲ ಸರ್.
ಸರ್ ಬಳ್ಳಾರಿ ಜೈಲಿಂದ ನಿಮ್ಗೆ ಫೋನ್ ಬಂದಿದೆ. ಹಲೋ. ಬಳ್ಳಾರಿ, ಹೊಸಪೇಟೆ, ಕುಷ್ಟಗಿ, ಮುನ್ರಾಬಾದು, ಹಡಗಲಿ ಎಲ್ಲ ಸರ್ಕಾರಿ ಕಚೇರಿಲಿರೋ VSS ನವ್ರನ್ನೆಲ್ಲ ಕರ್ಕೊಂಬಂದು ಬೆಂಡೆತ್ತಾ ಇದೀವಿ ಸರ್. ಅಲ್ಲಿ ಆದ್ರೂ ಅವನ ಹೆಸರು ಹೇಳಿದಾರ? ನಮ್ ಏಟ್ಗೆ ಎಂತ ಗೂಂಡ ಆದ್ರೂ ಬಾಯಿ ಬಿಚ್ಚಬೇಕು, ಆದ್ರೆ ಈ ನನ್ನ ಮಕ್ಕಳು ಎಷ್ಟೇ ಹೋದ್ರು ಬಾಯಿ ಬಿಡಂಗಿಲ್ಲ. ಏನಯ್ಯ ಇದು? ಅರೆ ತುಮಾರೆ कहने पर मैंने इन सब लोगों को पिटवाया इधर. ಒಬ್ಬನು ಬಾಯಿ ಬಿಡ್ತಾ ಇಲ್ಲ. ಒಬ್ಬನು ಬಾಯಿ ಬಿಡಲ್ಲ ಸರ್. ಹೊಡಿಬೇಕಂದ್ರೆ ಹೊಡಿಬೇಕು ಸರ್. ವಾಟ್? ನೋಡಕ್ ಕಷ್ಟ ಆಗುತ್ತೆ, ಆದ್ರೆ ನಮಗೆ ಬೇರೆ ದಾರಿ ಇಲ್ಲ ಸರ್. ಇಲ್ಲಿ ಇವ್ರಿಗೆ ಏಟ್ ಬಿದ್ರೆ ಅಲ್ಲಿ ಅವ್ರಿಗೆ ನೋವಾಗುತ್ತೆ. ಇಲ್ಲಿ ಇವ್ರು ನರಳಾಡಿದ್ರೆ ಅಲ್ಲಿ ಅವ್ರು ಒದ್ದಾಡ್ತಾರೆ. ಇಲ್ಲಿ ಇವ್ರು ಕಣ್ಣೀರು ಸುರಿಸಿದ್ರೆ ಅಲ್ಲಿ ಅವ್ರ ಹೃದಯನೇ ರಕ್ತ ಸುರಿಸುತ್ತೆ. ಸರ್, ಇವ್ರುಗಳ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಹೊರಗಡೆ ಗೋಳಾಡ್ತಿದ್ದಾರೆ ಸರ್. ಅವ್ರು ಗೋಳಾಟ ನೋಡೋಕ್ಕಾಗ್ತಿಲ್ಲ ಸರ್. ಹೌದಾ? ಒಳಗೆ ಬಿಡಿ. ಈಗ ನೋಡು, ನಿಜ ಎಲ್ಲ ಹೇಗೆ ಹೊರಗೆ ಬರೆಸ್ತೀನಿ. ಇವರೆಲ್ಲ ಸೆಂಟಿಮೆಂಟಲ್ ಫೂಲ್ಸ್. ಮಗ ಎಲ್ಲಿದ್ದೀಯೋ? ಬರ್ಮಣ್ಣ, ಬುದ್ಧಿ ಬುದ್ಧಿ ಅಡ್ಬಿದೆ ಬುದ್ಧಿ. ನನ್ನ ಮಗ ಒಳಗಡೆ ಅವನೇ. ನಿಮ್ ಕೈ ಮುಗಿತೀನಿ, ನಿಮ್ಗೆ ಅಡ್ಬಿಡ್ತೀನಿ. ಅವನ್ ಬಿಟ್ಬಿಡಿ ಬುದ್ಧಿ. ನಿನ್ನ ಮಗನ ಮಾತ್ರ ಅಲ್ಲ, ಎಷ್ಟು ಜನರನ್ನ ಬಿಟ್ಬಿಡ್ತೀನಿ. ಇವರ ಲೀಡರ್ ಯಾರು ಅಂತ ಬಾಯ್ ಬಿಟ್ರೆ ಸಾಕು, ಮೈ ಸಬ್ಕು छोड़ दूंगा. ಆಯ್ತು. ಓಯ್, ಡೋರ್ ಓಪನ್ ಮಾಡು. ಬರ್ಮಾ, ಎಲ್ಲಂತ ಹುಡುಕ್ಲಪ್ಪ. ಬರ್ಮಾ, ಬರ್ಮಣ್ಣ. ಅಯ್ಯೋ, ಏನೋ ಇದು? ಬರ್ಮಣ್ಣ, ನೋವಾಗ್ತಾ ಇದೆಯಪ್ಪ, ನೋವಾಗ್ತಾ ಇದೆಯೇನೋ? ಬರ್ಮಾ, ನೋವಾಗ್ಲಿ, ಆ ನೋವನ್ನ ನೀನ್ ತಡ್ಕೋಬೇಕು. ಯಾವುದೇ ಕಾರಣಕ್ಕೂ ಆ ಪುಣ್ಯಾತ್ಮನ ಹೆಸರನ್ನ ಹೇಳ್ಬೇಡಪ್ಪ, ಹೇಳ್ಬೇಡ ಬರ್ಮಾ. ಪೊಲೀಸ್ನವ್ರು ಹೊಡೆದಿರೋ ಗಾಯ ಸ್ವಲ್ಪ ದಿನ ಮಾತ್ರ ಇರುತ್ತೆ, ಆದ್ರೆ ಆ ಪುಣ್ಯಾತ್ಮನ ಹೆಸರೇನಾದ್ರೂ ಹೇಳಿದ್ರೆ ಅದ್ರ ಪಾಪ ಜನ್ಮ ಜನ್ಮಾಂತರವರೆಗೂ ಕಾಡುತ್ತೆ ಕಣೋ. ನಮ್ಮ ಪಾಲಕ್ ದೇವರಾಗಿರೋ ಆ ಪುಣ್ಯಾತ್ಮನ ಹೆಸರು ಹೇಳ್ಬೇಡಪ್ಪ, ಹೇಳ್ಬೇಡ ಮಗ, ಹೇಳ್ಬೇಡ. ನಿನ್ಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ನಿನ್ ಮಗನ್ನ ನಾಯಿ ತರ ಹೊಡೆದಿದೀವಿ. ಅರೆ ಕೈಸಿ ಮಾ ಹೊತ್ತುಂ, ತುಮಾರೆ ದಿಲ್ ಮೇ ಫೀಲಿಂಗ್ಸ್ ನಹೀ ಹೈ ಕ್ಯಾ? ನೀನು ಒಬ್ಳು ಹೆತ್ತ ತಾಯಿನ. ಇವರ ಲೀಡರ್ ಯಾರು ಅಂತ ಗೊತ್ತಾ ನಿನ್ಗೆ? ಅವ್ನು ವೈಟ್ ಆಗಿದ್ದಾನಾ, ಬ್ಲ್ಯಾಕ್ ಆಗಿದ್ದಾನಾ, ಹೈಟ್ ಆಗಿದ್ದಾನಾ, ಶಾರ್ಟ್ ಆಗಿದ್ದಾನಾ ಅಂತ ಏನಾದ್ರೂ ಗೊತ್ತಾ ನಿನ್ಗೆ? ನೀನು ನೋಡದೆ ಇರೋ ವ್ಯಕ್ತಿನ ಕಾಪಾಡೋದಕ್ಕಿಂತ ನಿನ್ನ ಕಣ್ಣು ಮುಂದೆ ಸಾಯ್ತಾ ಇರೋ ನಿನ್ನ ಮಗನ್ನ ಕಾಪಾಡಬೇಕು ಅಂತ ಅನ್ಸಲ್ವಾ ನಿನ್ಗೆ? ಅನ್ಸಲ್ಲಯ್ಯ, ಅನ್ಸಲ್ಲ. ನೋಡಿದ್ಯಾ ಅಂತ ಕೇಳ್ತೀಯಲ್ಲ, ನೀನು ಅದೇವ್ ನೋಡಿದ್ಯಾ? ಎಲ್ಲೋ ಮರಿಯಾಗಿದ್ಕೊಂಡು ಭೂಮಿ ಮೇಲಿರೋ ಪ್ರತಿಯೊಂದು ಪ್ರಾಣಿ ಪಕ್ಷಿಗೆ ಮನುಷ್ಯರಿಗೆ ಹೊತ್ತತ್ತು ಊಟ ಹಾಕ್ತಾನಲ್ಲ, ಅದನ್ನ ನೀನು ನೋಡಿದ್ಯಾ? ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡ್ತಾ ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ, ಭಯ, ಭಕ್ತಿ ಇದೆಯಲ್ಲ, ಇದು ಹಾಗೆ. ನಮ್ಮ ದೇವರು ಹಾಗೆ. ಅವನು ನಮ್ಮ ದೇಹದಲ್ಲಿದ್ದಾನೆ, ನಮ್ಮ ಉಸಿರಲ್ಲಿ ಉಸಿರಾಗಿದ್ದಾನೆ. ಆ ಉಸಿರನ್ನ ನೀನು ನೋಡಿದ್ಯಾ? ನಮ್ಮ ಉಸಿರೋದ್ರೂ ಸರಿ, ಅವನ ಹೆಸರು ಮಾತ್ರ ಹೇಳಲ್ಲ. ಹಾ, ಏನಂದೆ ನೀನು? ಏನಂದೆ? ನಿನ್ ಕಣ್ಮುಂದೆ ನಿನ್ ಮಗ ಸತ್ರು ಪರವಾಗಿಲ್ವಾ ಅಂತ ಕೇಳ್ದೆಲ್ಲ. ಇವನ್ ಸತ್ರೆ ನಾನೊಬ್ಳು ಮಾತ್ರ ಅಳ್ತೀನಿ, ಆದ್ರೆ ನನ್ನ ದೇವ್ರಿಗೆ ಏನಾದ್ರೂ ಆದ್ರೆ ಇಡೀ ನಾಡಿಗೆ ನಾಡೇ ಅಳುತ್ತೆ. 9 ತಿಂಗಳು ಹೊತ್ತು ಹೆತ್ತು ಸಾಕಿದ ನನ್ನ ಮಗ ತನ್ನ ಕಣ್ಮುಂದೆ ಸಾಯ್ತೀನಿ ಅಂದ್ರೆ ಯಾವ ತಾಯಿ ತಾನೇ ಅದಕ್ಕೆ ಒಪ್ಕೋತಾಳೆ? ಆದ್ರೆ ಇಲ್ಲಿ ನಿಂತಿರೋ ಎಲ್ಲ ತಾಯಂದ್ರು ಅದಕ್ಕೆ ಸಿದ್ಧವಾಗಿದ್ದಾರೆ. 58 ವರ್ಷಗಳಾದ್ಮೇಲೆ ನಮಗೊಬ್ಬ ನಿಜವಾದ ನಾಯಕ ಸಿಕ್ಕಿದ್ದಾನೆ. ಆ ದೇವರು ನಮಗೊಂದು ಬದುಕು ಕೊಟ್ಟ. ನೀವು ಮನುಷ್ಯರು, ನಿಮಗೂ ಬಾಳೋ ಹಕ್ಕಿದೆ ಅಂತ ತೋರಿಸ್ಕೊಟ್ಟ. ನಮ್ಮ ಹೊಟ್ಟೆಗೆ 3 ಹೊತ್ತು ಊಟ ಕೊಟ್ಟ. ನಾವು ತಿನ್ನೋ ಪ್ರತಿಯೊಂದು ತುತ್ತಿನಲ್ಲೂ ಆ ದೇವರ ಹೆಸರು ಹೇಳ್ಕೊತೀವಿ. ಏನಂದೆ ನೀನು? ಏನಂದೆ? ನನ್ನ ಮಗನ ಸಾಯಿಸ್ತೀನಿ ಅಂದೆಲ್ಲ, ಸಾಯಿಸು. ಇವನನ್ನ ಸಾಯಿಸ್ತೀಯಾ, ನನ್ನ ಮಗಳನ್ನ ಸಾಯಿಸ್ತೀಯಾ, ನನ್ನನ್ನು ಸಾಯಿಸ್ತೀಯಾ? ಯಾರು ಬೇಕಾದ್ರೂ ಸಾಯಿಸು, ಆದ್ರೆ ಅವನ ಹೆಸರು ಮಾತ್ರ ಹೇಳಲ್ಲ. ಹೌದು, ನಮ್ಮ ಪ್ರಾಣ ಇರೋವರೆಗೂ ಹೇಳಲ್ಲ, ನಮ್ಮ ಉಸಿರಲ್ಲಿ ಉಸಿರಿನವರೆಗೂ ಹೇಳಲ್ಲ. ಸಾಯಿಸು ಹೋಗು, ಸಾಯಿಸ್ತಾನಂತೆ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು,
ಒಬ್ಬ ಮನುಷ್ಯನ ಇಷ್ಟು ಆರಾಧಿಸ್ತಾರ? ನಮ್ಮ ಕನ್ನಡದ ಜನನ ಸೆಂಟಿಮೆಂಟಲ್ ಫೂಲ್ಸ್ ಅಂದ್ರಲ್ಲ ಸರ್ ನೀವು. ನಾವು ಸೆಂಟಿಮೆಂಟಲ್ಲೇ, ಆದರೆ ಫೂಲ್ಸ್ ಅಲ್ಲ ಸರ್. ನಮ್ಮ ಜನ ಯಾರ ಮೇಲೂ ಅಷ್ಟು ಬೇಗ ಪ್ರೀತಿ ಇಡೋದಿಲ್ಲ. ಆದ್ರೆ ಒಂದ್ಸಲ ಪ್ರೀತಿ ಇಟ್ಬಿಟ್ರೆ ಜೀವನ ಪೂರ್ತಿ ಅವ್ರನ್ನ ಆರಾಧಿಸ್ತಾರೆ. ಆ ಪ್ರೀತಿನ ದುರುಪಯೋಗ ಪಡಿಸ್ಕೊಂಡು ಜನರನ್ನು ಏಮಾರಿಸೋ ನಾಯಕರಿದ್ದಾರೆ ಹೊರತು ನಾಯಕರನ್ನು ಏಮಾರಿಸೋ ಜನ ನಮ್ಮಲ್ಲಿ ಯಾವತ್ತೂ ಇದ್ದಿಲ್ಲ ಸರ್. ಈ ಮಣ್ಣಲ್ಲಿ ಹುಟ್ಟಿರೋ ಒಬ್ಬ ಕನ್ನಡಿಗನಿಗೂ ನಂಬಿಕೆ ದ್ರೋಹ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಸರ್. ನಾವೇನ್ ಮಾಡಿದ್ರು ಸರಿ, ಇವ್ರ ದೇಹದಿಂದ ಉಸಿರನ್ನು ತೆಗಿಬೋದೇ ಹೊರತು ಇವ್ರ ಗಂಟ್ಲಿಂದ ಸತ್ಯ ಅಂತ ತೆಗೆಯಕ್ಕಾಗೋದಿಲ್ಲ ಸರ್. ये महान आदमी कौन हो सकता है? एक बार मैं जरूर मिलना चाहूंगा. ನಾನು ಅವ್ರನ್ನ ನೋಡ್ಲೇಬೇಕು. ಹಲೋ, हेलो, हाँ जी, समर सिंह स्पीकिंग. ವಾಯ್ಸ್ ರೆಕಾರ್ಡ್ ಮಾಡು. ಬೇಗ ರೆಕಾರ್ಡ್ ಮಾಡು. ವಾಯ್ಸ್ ರೆಕಾರ್ಡ್ ಮಾಡೋದು, ನಂಬರ್ ಟ್ರೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇ ಸರೆಂಡರ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಕ್ಕೆ ಮುಂಚೆ 2 ಕಂಡೀಷನ್ಗಳಿದೆ, ಅದು ನೀವು ಪಾಲಿಸಬೇಕು. ಹೇಳಿ ಸರ್. ನೀವೀಗ ಬಂಧಿಸಿ ಚಿತ್ರಹಿಂಸೆ ಕೊಡ್ತಾ ಇರೋ ನನ್ನ ಎಲ್ಲ ಓಲ್ಡ್ ಸ್ಟೂಡೆಂಟ್ಗಳನ್ನು ಯಾವ ನಿಬಂಧನೆ ಇಲ್ಲದೆ ಇಮಿಡಿಯೇಟ್ಲಿ ರಿಲೀಸ್ ಮಾಡಬೇಕು. ಅವ್ರಗಳಿಗೆ ಮತ್ತೆ ಕೆಲಸ ವಾಪಸ್ ಕೊಡಬೇಕು. ಅವ್ರ ಮೇಲೆ ಯಾವ ಚಾರ್ಜಸ್ಸು ಇರಬಾರ್ದು. ಓಕೆ ಸರ್. ನನಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನಮಗೀಗ ಬೇಕಾಗಿರೋದು ನೀವೊಬ್ಬರೇ ಸರ್. ಪ್ಲೀಸ್ ಟ್ರಸ್ಟ್ ಮೀ. ನೀವು ಸರೆಂಡರ್ ಆಗೋದು ಎಲ್ಲಿ, ಯಾವಾಗ, ಟೈಮ್ ಹೇಳಿ ಸರ್. ಸರ್ 1 ಮಿನಿಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ मच. हेलो, मैंने तुमसे कहा था ना ಸಾರಿ ಸರ್. रिसीवर ಕೆಳಗಿಟ್ಟಿರೋಕೆ. ಸರಿ ಸರ್. ಸರಿ, ಫೋನ್ ಯಾರು ನೋಡು. ಹಲೋ, ನಾನು ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇರೋದು. ಫೋನ್ನ STF ಚೀಫ್ ಸಮರ್ ಸಿಂಗ್ ಅವ್ರು ಕೊಡಿ. ಸರ್ ಹೋಮ್ ಮಿನಿಸ್ಟರ್ ಮಾತಾಡ್ಬೇಕಂತೆ. ಏನ್ ವಿಷಯ ಅಂತ ಕೇಳು. ಸರ್ ಏನು ವಿಷಯ ಅಂತ ಕೇಳ್ತಿದ್ದಾರೆ. ನಾಳೆ VSS ಲೀಡರ್ ಎಲ್ಲಿ ಸರೆಂಡರ್ ಆಗ್ತಾರೆ ಕೇಳ್ರಿ. ಸರ್ ಅವ್ರು ನಾಳೆ ಎಲ್ಲಿ ಸರೆಂಡರ್ ಆಗ್ತಾರೆ ಅಂತ ಕೇಳ್ತಿದ್ದಾರೆ. ಹೇಳೋದಿಲ್ಲ ಅಂತ ಫೋನ್ ಕೆಳಗಿಡು. ಸಾರಿ ಸರ್, ಹೇಳಕ್ಕಾಗಲ್ವಂತೆ. ಸರ್ ಏನ್ ಸರ್, ಹೋಮ್ ಮಿನಿಸ್ಟರ್ಗೆ ಇನ್ಫಾರ್ಮ್ ಮಾಡೋದು ಬೇಡವಾ? ನಾ ರಮೇಶ್, ಅಂಟಿಲ್ ಹಿ ಸರೆಂಡರ್ಸ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡೋವರೆಗೂ ನಮ್ಮ ಡ್ಯೂಟಿ ಇರುತ್ತೆ. ಅವರ ಫೇಸನ್ನ ಯಾರೂ ನೋಡಿಲ್ಲ. तो इसका मतलब ये हुआ उन्हें देखने के लिए बहुत बड़ा क्राउड वहां जमा हो सकता है. ಗೊತ್ತಾದ್ರಂತೂ ತುಂಬಾ ಜನ ಸೇರ್ಬಿಡ್ತಾರೆ. And that means ಜನ ಪೊಲೀಸ್ ಮೇಲೆ ರೊಚ್ಚಿ ಹೇಳ್ಬೋದು. Absolutely. That means severe law and order problem for us. ಹೌದು ಸರ್. ಅದಕ್ಕೆ ಪ್ಲೇಸ್ ಅಂಡ್ ಟೈಮ್ ಸೀಕ್ರೆಟ್ ಆಗಿ ಇಡ್ತೀನಿ. ನಿಮ್ಮನ್ನು ನೋಡೋದಕ್ಕೆ ಸಿಎಂ ಬರ್ತಿದ್ದಾರೆ ಸರ್. ಓಕೆ ಸರ್.
ನಮಸ್ಕಾರ. ಎಲ್ಲಾದರೂ ಹೇಗಾದರೂ ಯಾವ ದೇಶದವರಾದರೂ ಆಸ್ತಿಗಿಂತ ಆಪ್ತರನ್ನು ಸಂಪಾದನೆ ಮಾಡೋನೇ ದೊಡ್ಡವನು. ಅದನ್ನು ನೀವು ಸಂಪಾದನೆ ಮಾಡಿದ್ದೀರಿ ಮಿಸ್ಟರ್ ಜಯಸಿಂಹ. ಅಂಥ ದೊಡ್ಡ ವ್ಯಕ್ತಿಯನ್ನು ಇಂಥ ಪರಿಸ್ಥಿತಿಯಲ್ಲಿ ಮೀಟ್ ಮಾಡೋದಕ್ಕೆ ದುಃಖ ಆಗುತ್ತೆ. ನಾನು 20ನೇ ವಯಸ್ಸಿಗೆ ರಾಜಕೀಯ ಸೇರಿದೆ. 60ಕ್ಕೆ ಪದವಿ ಬಂತು. ಈಗ ಸಮಯ ಎಲ್ಲ ಪದವಿ ಉಳಿಸ್ಕೊಳ್ಳೋದ್ರಲ್ಲೇ ಹೋಗ್ತಿದೆ. ಆದರೆ ನೀವು ಯಾರೂ ಮಾಡದೇ ಇದ್ದ ಕೆಲಸವನ್ನು ಮಾಡಿದ್ದೀರಾ ಜಯಸಿಂಹ. ಇವತ್ತಿನ ದಿನ ರೈತರಿಗೆ ನೀರು, ಜನರಿಗೆ ರೇಷನ್ನು ಸರಿಯಾದ ಟೈಮಿಗೆ ಸಿಗ್ತಾ ಇದ್ರೆ ಅದಕ್ಕೆ ಕಾರಣ ನಿಮ್ಮ ವಿಷ್ಣು ಸೇನಾ, ನಾವಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ವೇದನೆಗಿಂತ ಒಬ್ಬ ಮೇಧಾವಿಯ ಮೌನ ದೇಶಕ್ಕೆ ಎಷ್ಟು ಆಘಾತಕರ ಅನ್ನೋದನ್ನು ನೀವು ತೋರಿಸಿದ್ದೀರಾ. ನಿಮ್ಮಂಥ ಸಮಾಜ ಸೇವೆ ಮಾಡುವವನಿಗೆ ನೇಣು ಹಾಕ್ತಾರೆ ಅನ್ನೋದನ್ನು ಕೇಳಿಸಿಕೊಂಡು ಜನ ದುಃಖದಲ್ಲಿದ್ದಾರೆ. ಆ ದುಃಖದಲ್ಲಿ ನಾನೂ ಇದ್ದೇನೆ. ನ್ಯಾಯ ಅಂತ ಬಾಯಿ ತೆಗೆಯೋರ್ಗೆ ಈ ದೇಶದಲ್ಲಿ ಸಿಗುವ ಸನ್ಮಾನ ಇದೆ ಅಲ್ವಾ ಸರ್? ಯು ಆರ್ ರೈಟ್. ಆದರೆ ನಿಮ್ಮಂಥವ್ರನ್ನು ಕಳ್ಕೊಳ್ಳೋಕ್ಕಾಗೋದಿಲ್ಲ ಜಯಸಿಂಹ. ಒಂದು ವೇಳೆ ನಿಮಗೆ ಗಲ್ಲು ಶಿಕ್ಷೆ ಆದರೆ ರಾಷ್ಟ್ರಪತಿಯವರಿಂದ ಕ್ಷಮಾಪಣೆ ಸಿಗೋ ಹಾಗೆ ಮಾಡ್ತೀನಿ. ಕನ್ನಡದಲ್ಲಿ ನನಗೆ ಹೇಳಿಸ್ತಿರೋ ಒಂದೇ ಒಂದು ಪದ ಅಂದರೆ ಕ್ಷಮೆ ಸರ್. ನನಗೆ ಯಾರ ಕ್ಷಮಾಪಣೆನೂ ಬೇಕಾಗಿಲ್ಲ. ನಾ ತಪ್ಪು ಮಾಡಿದ್ದೀನಿ ಅಂತ ಕೋರ್ಟ್ ನಿರ್ಧರಿಸಿದ್ರೆ ಅವ್ರು ಯಾವ ಶಿಕ್ಷೆ ಕೊಟ್ಟರು ನಾನು ಸಂತೋಷವಾಗಿ ಅನುಭವಿಸೋಕೆ ಸಿದ್ಧವಾಗಿದ್ದೀನಿ ಸರ್. ನೀವು ಮಾಡಿದ್ದು ತಪ್ಪು ಅಂತ ಪ್ರಾಸಿಕ್ಯೂಷನ್ ವಾದ ಮಾಡಿದರೆ? ನಾನು ತಪ್ಪು ಮಾಡಿದರೆ ನೀವು ನನ್ನ ನೋಡೋಕ್ಕೆ ಇಷ್ಟು ದೂರ ಬರ್ತಾ ಇರಲಿಲ್ಲ ಸರ್. ನಾ ತಪ್ಪೇ ಮಾಡಿದರೆ ನೀವು ಹೇಳಿದ್ರಲ್ಲ ಜನಗಳು, ಅವ್ರು ಯಾರು ನನಗೋಸ್ಕರ ಸಂಕಟ ಪಡ್ತಾ ಇರಲಿಲ್ಲ ಸರ್. ಅದು ತಪ್ಪು ಅಂತ ನನಗನ್ಸಿದ್ರೆ ನಾನು ಅದನ್ನು ಮಾಡ್ತಾನೇ ಇರಲಿಲ್ಲ ಸರ್. ಒಬ್ಬ ಮಹಾನ್ ವ್ಯಕ್ತಿ ಸತ್ತಾಗ ಅವನ ತಾಯಿ ಅಂತಾಳೆ ಒಳ್ಳೆ ಮಗ ಅಂತ, ಅವನ ಮಕ್ಕಳು ಅಂತಾರೆ ಒಳ್ಳೆ ತಂದೆ ಅಂತ, ಅವನ ಹೆಂಡತಿ ಅಂತಾಳೆ ಒಳ್ಳೆ ಗಂಡ ಅಂತ, ಅವನು ಒಡ ಹುಟ್ಟಿದವರಂತಾರೆ ಒಳ್ಳೆ ಸಹೋದರ ಅಂತ. ಅಂಥವನು ಸತ್ತಾಗ ಇಡೀ ನಾಡೇ ಅಳುತ್ತೆ ಅಂದರೆ ಅವನೊಬ್ಬ ಮಹಾತ್ಮನೇ. ನಿಮಗೋಸ್ಕರ ಇಡೀ ನಾಡೇ ಅಳುತ್ತಪ್ಪ. ಮೇಧಾವಿಗಳು ಹಠವಾದಿ ಅಂತಾರೆ. ನಿಮ್ಮನ್ನು ನೋಡಿದ್ರೆ ನಿಜ ಅನಿಸುತ್ತೆ. ಕನಿಷ್ಠ ಪಕ್ಷ ನಿಮ್ಮ ಪರ ವಾದ ಮಾಡೋದಕ್ಕಾದರೂ ಒಬ್ಬ ಲಾಯರ್ ನೇಮಿಸೋದಕ್ಕೆ ಒಪ್ಪಿಗೆ ಕೊಡಿ. ಬೇಡಿ ಸರ್, ನನ್ನ ಪರವಾಗಿ ನಾನೇ ವಾದ ಮಾಡ್ತೀನಿ. ನನ್ನ ನೋಡೋದಕ್ಕೆ ಇಷ್ಟು ದೂರ ಬರೋ ತೊಂದರೆ ತಗೊಂಡ್ರಲ್ಲ, ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ದಯವಿಟ್ಟು ನನಗೊಂದು ಸಹಾಯ ಮಾಡ್ತೀರಾ? ನನ್ನ ಮಕ್ಕಳನ್ನ ನೋಡೋದಕ್ಕೆ ಒಂದೇ ಒಂದು ಸಲ ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್. ಖಂಡಿತ. ಥ್ಯಾಂಕ್ ಯು ಸರ್. ದೇವರು ನನಗೆ 2 ಸಲ ಮಕ್ಕಳನ್ನ ಕೊಟ್ಟ. ಆದ್ರೆ ಮುದ್ದಾದ ಮಕ್ಕಳ ಜೊತೆ ಬಾಳೋ ಅವಕಾಶ ಕೊಡ್ಲಿಲ್ಲ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಅವ್ರಿಗೆ ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಹೊಡಿಬೇಡ. ನೀನು ಹೇಳಿದ್ರೆ ಸಾಕು, ಅವ್ರು ಅರ್ಥ ಮಾಡ್ಕೋತಾರೆ. ಒಂದು ನಿಮಿಷ. ಏನು ಇಲ್ಲ. ಏನ್ ಸರ್ ಇದು? ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನಸಾಗರನ? ನಿಜವಾದ ಜನನಾಯಕ ಅಂದರೆ ಇವರೇ. ಯಾವ ಜನರಿಗೋಸ್ಕರ ಜಯಸಿಂಹ ಇದೆಲ್ಲ ಮಾಡ್ತಾ ಇದ್ದಾರೋ ಅವರ ಅಭಿಮಾನ ನೋಡಿ. ನಮ್ಮ ಕನ್ನಡಿಗರು ಅವರ ಪ್ರೀತಿ ಏನು ಅಂತ ತೋರಿಸ್ತಾ ಇದ್ದಾರೆ. ಜಯಸಿಂಹರವರ ವೇದನೆ ಏನು ಅಂತ ಜನ ನೋಡುವಂತಾಗಲಿ. ಚೀಫ್ ಜಸ್ಟಿಸ್ ಅವರ ಅನುಮತಿ ಪಡ್ಕೊಂಡು ಕೋರ್ಟ್ ಪ್ರೊಸೀಡಿಂಗ್ ಲೈವ್ ಟೆಲಿಕಾಸ್ಟನ್ನು ಜನ ನೋಡುವ ವ್ಯವಸ್ಥೆ ಮಾಡಿ.
ಪ್ರಮೋಷನ್ ಸಿಕ್ತಾ? ಸಿಕ್ತು ಸರ್, ಆದರೆ ಬೇಡ ಅನ್ಬಿಟ್ಟೆ ಸರ್. ಯಾಕೆ? ಒಬ್ಬ ರೌಡಿನ ಹಿಡ್ಕೊಟ್ಟಿದ್ರೆ, ಒಬ್ಬ ಸ್ಮಗ್ಲರ್ನು ಗೂಂಡವ್ರನ್ನ ಹಿಡ್ಕೊಟ್ಟಿದ್ರೆ ಪ್ರಮೋಷನ್ ಬಗ್ಗೆ ಹೆಮ್ಮೆ ಪಡ್ತಿದ್ದೆ ಸರ್. ಆದರೆ ನಾನು ದೇವ್ರನ್ನೇ ಇಟ್ಕೊಟ್ಟಿದ್ದೀನಿ. ಅದಕ್ಕೆ ಪ್ರಮೋಷನ್ ತೊಗೊಳಕ್ಕೆ ಮನಸ್ಸು ಬರಲಿಲ್ಲ ಸರ್. ಐ ಆಮ್ ಸಾರಿ ಸರ್. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ. ನಿಮ್ಮ ಹಾಗೆ ಎಲ್ಲರೂ ಅವ್ರವ್ರ ಕೆಲಸಗಳನ್ನ ಮಾಡಿದ್ದಿದ್ರೆ ನನ್ನಂತವನಿಗೆ ಈ ಹೋರಾಟ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್. ನಿಜ ಹೇಳ ಸರ್, ನಾನು RC ಕಾಲೇಜಲ್ಲಿ ಓದಿ ನಿಮ್ಮ ಶಿಷ್ಯನಾಗಿ ನಿಮ್ಮ ಆದರ್ಶಗಳನ್ನ ಬೆಳೆಸ್ಕೊಂಡು ನಿಮ್ಮ ಜೊತೆನೇ ಇರಬೇಕಾಗಿತ್ತು ಅನ್ನಿಸ್ತಿದೆ ಸರ್. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಫ್ರೆಂಡ್. ಥ್ಯಾಂಕ್ ಯು ಸರ್. ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳಿ. ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದಾನೋ ಅದನ್ನೇ ನಾನು ಮಾಡಿದ್ದೀನಿ. ಈ ಪ್ರಮಾಣ ಎಲ್ಲ ಯಾಕೆ ಸರ್? ಇದು ನ್ಯಾಯಾಲಯದ ನಿಯಮ. ಗೀತೆ ಮೇಲೆ ಪ್ರಮಾಣ ಮಾಡೋಕೆ ಇಷ್ಟ ಇಲ್ಲದೆ ಇದ್ರೆ ನಿಮ್ಮ ಆತ್ಮಸಾಕ್ಷಿ ಮೇಲೆ ಪ್ರಮಾಣ ಮಾಡಿ ಹೇಳಿ. ಥ್ಯಾಂಕ್ ಯು ಯುವರ್ ಆನರ್. ಹೊರಗಡೆ ಕಾಣ್ದಿರೋ ದೇವರಿಗಿಂತ ಒಳಗಡೆ ಕಾಣೋ ನನ್ನ ಮನಸ್ಸಾಕ್ಷಿ ಮೇಲೆ ನಂಗೆ ನಂಬಿಕೆ. ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಈ ಸಮಾಜದಲ್ಲಿ ನಡೆಯೋ ಅನ್ಯಾಯಗಳನ್ನ ನೋಡೋಕ್ಕಾಗದೆ ನಾನು ಈ ವಿಷ್ಣು ಸೇನಾ ಸಮಿತಿನ ಸ್ಥಾಪನೆ ಮಾಡಿದೆ. ಈ ಸಮಿತಿ ಮಾಡ್ತಾರೋ ಎಲ್ಲ ಕೆಲಸಗಳಿಗೂ ನಾನೇ ಕರ್ತೃ, ನಾನೇ ಕರ್ಮ, ನಾನೇ ಕ್ರಿಯಾ. ಮಿಸ್ಟರ್ ಜಯಸಿಂಹ, ಒಬ್ಬ ಮುಖ್ಯಮಂತ್ರಿಗಿರೋ ನೆಟ್ವರ್ಕ್ ನಿಮಗಿದೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಿದೆ. ಅಷ್ಟೊಂದು ಬುದ್ಧಿಶಕ್ತಿ ಇರೋ ನೀವು, ಅಷ್ಟೊಂದು ಫಾಲೋವರ್ಸ್ ಇದ್ದು ಈ ಮಾರ್ಗನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯುವರ್ ಆನರ್, ಕೆಲವು ವರ್ಷಗಳ ಹಿಂದೆ ನಿಮ್ಮನ್ನ ಜೂನಿಯರ್ ಆಗಿ ಸೇರಿಸ್ಕೊಳ್ಳೋಕ್ಕೆ ಹೆಸರಾಂತ ಕ್ರಿಮಿನಲ್ ಲಾಯರ್ ಶೇಷಗಿರಿ ರಾವ್ ನಿಮ್ಮ ತಂದೆನ ದುಡ್ಡು ಕೇಳಿದ್ರು. ಇರೋ ಒಂದು ಮನೇನ ಮಾರಿ ಅವ್ರಿಗೆ ಲಂಚ ಕೊಟ್ಟು ಹೆತ್ತ ಮಗಳಿಗೆ ಮದುವೆ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರಕಿನಲ್ಲೇ ನಿಮ್ಮ ತಂದೆ ಪ್ರಾಣ ಬಿಟ್ರು. ನಿಮ್ಮ ತಂದೆಗೆ ಬಂದ ಸ್ಥಿತಿ ಬೇರೆ ಇನ್ಯಾರಿಗೂ ಬರಬಾರ್ದು ಅಂತ ನಾನು ಈ ಮಾರ್ಗನ ಆಯ್ಕೆ ಮಾಡಿಕೊಂಡೆ. ಈ ವಿಷಯ ನಿಮಗೆ ಹೇಗೆ ಗೊತ್ತು? ಯುವರ್ ಆನರ್, ಈ ತಾನೇ ನೀವೇ ಹೇಳಿದ್ರಿ ಚೀಫ್ ಮಿನಿಸ್ಟರ್ ಇರೋ ನೆಟ್ವರ್ಕು ಇವ್ರಿಗಿದೆ ಅಂತ. ನೋಡಿ ಪ್ರೊಫೆಸರ್ ಜಯಸಿಂಹ, ಕರ್ನಾಟಕದಲ್ಲಿ ಯಾರ್ಯಾರ ಚರಿತ್ರೆ ಏನು ಅಂತ ಗೊತ್ತಿರೋ ನಿಮಗೆ ಲಂಚ ತಗೊಳ್ಳೋದಕ್ಕಿಂತ ಮರ್ಡರ್ ಮಾಡೋದು ದೊಡ್ಡ ಅಪರಾಧ ಅಂತ ಗೊತ್ತಿಲ್ವಾ? ಮಿಸ್ಟರ್ ಸುಬ್ರಾವ್, ಲಂಚ ತಗೊಳ್ಳೋದು ನಿಮ್ಮ ದೃಷ್ಟಿನಲ್ಲಿ ತಪ್ಪಾಗಿಲ್ಲದೆ ಇರಬಹುದು. ಆದರೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸರ್ಕಾರಿ ಸೇವೆ ಮಾಡ್ತಿರೋ ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ 2 ಕಾಂಪ್ಲೆಕ್ಸು, ಮಲ್ಲೇಶ್ವರಂನಲ್ಲಿ 1 ಥಿಯೇಟ್ರು, ಕಲಾಸಿಪಾಡಂನಲ್ಲಿ 3 ಬ್ರಾಂದಿ ಶಾಪ್ ಹೇಗೆ ಬಂತು? ಎಷ್ಟು ಜನ ಅಮಾಯಕನ ಸುಲಿಗೆ ಮಾಡಿದನ್ನೆಲ್ಲ ಸಂಪಾದನೆ ಮಾಡಿದ್ದೀರಾ? ನೀವು ಲಾಯರ್ ಹತ್ರ ಮಾತಾಡ್ತಿದ್ದೀರಾ ಅನ್ನೋದನ್ನ ಮರಿಬೇಡಿ. ಐ ಆಮ್ ಸಾರಿ, ನಾನು ಲಾಯರ್ ಹತ್ರ ಮಾತಾಡ್ತಾ ಇಲ್ಲ, ಒಬ್ಬ ಲಂಚಕೋರ್ನ ಹತ್ರ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ಜಯಸಿಂಹ, ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮ ಇಡೀ ಚರಿತ್ರೆನ ನ್ಯಾಯಾಧೀಶರ ಮುಂದೆ ಹೇಳಬೇಕಾಗುತ್ತೆ. ಆಮೇಲೆ ನೀವು ಹಾಕೊಂಡಿರೋ ಕಪ್ಪು ಕೋಟ್ನ ಬಿಚ್ಚಿ ತಲೆ ತೆಗೆಸ್ಕೊಂಡು ಇಲ್ಲಿಂದ ಹೋಗಬೇಕಾಗತ್ತೆ. ಹುಷಾರ್. ಯುವರ್ ಆನರ್, ಇವ್ರು ಮುಖ್ಯವಾದ ವಿಷಯನೇ ಸೈಡ್ ಟ್ರ್ಯಾಕ್ ಮಾಡ್ತಿದ್ದಾರೆ. ನಿಮ್ಮ ಗುಟ್ಟು ಬಯಲಾದ ವಿಷಯ ಸೈಡ್ ಟ್ರ್ಯಾಕ್ ಆಗೋಯ್ತಾ? ಇದೇ ಮೇನ್ ಟ್ರ್ಯಾಕ್. ಪ್ರಸ್ತುತ ಸಮಾಜದಲ್ಲಿ ನಾವು ಕಾಣ್ತಾ ಇರೋ ಮೇನ್ ಪ್ರಾಬ್ಲಮ್ ಲಂಚ. ಇದೇ ನನ್ನ ವೇದನೆ, ಇದೇ ನನ್ನ ನೋವು. ನಂದೊಬ್ಬಂದು ಮಾತ್ರ ಅಲ್ಲ ಯುವರ್ ಆನರ್, ಪ್ರತಿಯೊಬ್ಬ ಭಾರತೀಯನ ನೋವು. ವಯಸ್ಸಾಗಿರೋ ಸ್ವಂತ ತಾಯಿ ಕಣ್ಮುಂದೆ ಸಾಯ್ತಾ ಇದ್ರೆ ಕಾಲ ಧರ್ಮ ಅನ್ಕೊಂಡು ನಾವು ಕಣ್ಣೀರು ಸುರಿಸ್ತಾ ಇರ್ತೀವ ಅಂತ ಎಷ್ಟೋ ಮಹಾತಾಯಿರನ್ನ ಹೆತ್ತ ಭಾರತ ಮಾತೆಗೆ ಲಂಚ ಅನ್ನೋ ಮಹಾಮಾರಿ ಸೋಕಿ ಅಕಾಲ ಮರಣದಿಂದ ಸತ್ತು ಹೋಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಹ್ಯಾಕ್ ಸುಮ್ಮನಿರೋದು ಯುವರ್ ಆನರ್? ಇಂಡಿಯಾ ಇಸ್ ದ ಗ್ರೇಟೆಸ್ಟ್ ಕಂಟ್ರಿ ಯುವರ್ ಆನರ್. 10,000 ವರ್ಷಗಳ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಚಾರಿತ್ರಿಕ ಇತಿಹಾಸ ಇರೋ ದೇಶ ನಮ್ಮ ದೇಶ. ಏನಿಲ್ಲ ನಮ್ಮ ದೇಶದಲ್ಲಿ, ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟ ದೇಶ ನಮ್ಮ ದೇಶ. ಒಂದು ಭಾರತ 72 ಸಿಂಗಪೂರ್ಗೆ ಸಮ, ಒಂದು ಭಾರತ 7 ಜಪಾನ್ಗೆ ಸಮ. ಭಾರತದ ಜನಸಂಖ್ಯೆ 108 ಕೋಟಿ, ಅಮೆರಿಕ ಜನಸಂಖ್ಯೆ 28 ಕೋಟಿ. ಒಬ್ಬ ಚಪ್ಪಲಿ ಹೊಲಿತಾ ಇದ್ದ ಅಬ್ರಾಹಿಂ ಲಿಂಕನ್ ಅಮೆರಿಕ ಅಧ್ಯಕ್ಷನಾದ. ನಮ್ಮ ದೇಶದಲ್ಲಿ ಎಷ್ಟೋ ಅಬ್ರಾಹಿಂ ಲಿಂಕನ್ಗಳು ಕಾಲಿಗೆ ಚಪ್ಪಲಿ ಇಲ್ಲದೆ ಇನ್ನೂ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಯುವರ್ ಆನರ್? ಲಂಚ. ನಮ್ಮ ದೇಶದಲ್ಲಿ ವಿಜ್ಞಾನಿಗಳು ಮಾಡೋ ಪ್ರಯೋಗಗಳಿಗೆ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಲಂಚ. ಮಹಾನ್ ಮೇಧಾವಿಗಳು ತಮ್ಮ ಬುದ್ಧಿನ ಉಪಯೋಗಿಸಬೇಕು ಅಂತಂದ್ರೆ ಲಂಚ. ಈ ಲಂಚದಿಂದ ಎಷ್ಟೋ ಪ್ರತಿಭೆಗಳಿಗೆ ಅವಕಾಶ ಸಿಗದೆ, ಸಾಧನೆ ಮಾಡೋಕ್ಕಾಗದೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ ಯುವರ್ ಆನರ್. ಅವರ ಕನಸೆಲ್ಲ ಕಣ್ಣೀರ ಕರಗೋಗ್ತಾ ಇದೆ. ನಮ್ಮವರು ಯಾವ್ದೊಬ್ಬ ಅಮಾತ್ಯ ಸೇನ್, ಒಬ್ಬ ಚಂದ್ರಶೇಖರ್, ಒಬ್ಬ ಕಲ್ಪನಾ ಚಾವ್ಲಾ ವಿದೇಶಕ್ಕೆ ಹೋಗಿ ಸಾಧನೆ ಮಾಡಬೇಕಾಗಿರ್ಲಿಲ್ಲ.
ನಮ್ಮ ದೇಶದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಲಂಚ ಇವರಾನ. ಮುನ್ಸಿಪಾಲಿಟಿಯಲ್ಲಿ ನೀರು ಬಿಡಬೇಕು ಅಂದ್ರೆ ಲಂಚ, ಕರೆಂಟ್ ಕೊಡೋದಕ್ಕೆ ಲಂಚ, ಆ ಕರೆಂಟ್ ತೆಗೆದೇ ಇರೋಕ್ ಲಂಚ, ರೈತರಿಗೆ ಸಾಲ ಕೊಡೋಕ್ ಲಂಚ, ಆ ಸಾಲನ ಕಟ್ಟೋ ಪರಿಸ್ಥಿತಿಲಿ ಇಲ್ಲದೆ ಇದ್ದಾಗ ಆ ಮನೆನ ಕಿತ್ಕೊಳ್ಳದೆ ಇರೋಕ್ ಲಂಚ, ಆಸ್ಪತ್ರೆಯಲ್ಲಿ ಬೆಡ್ಡಿಗೆ ಲಂಚ, ತಿನ್ನೋ ಬ್ರೆಡ್ಗೆ ಲಂಚ, ಬರ್ತ್ ಸರ್ಟಿಫಿಕೇಟ್ಗೆ ಲಂಚ, ಡೆತ್ ಸರ್ಟಿಫಿಕೇಟ್ಗೆ ಲಂಚ, ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ಲಂಚ ಲಂಚ ಲಂಚ. ಈ ಲಂಚ ಅನ್ನೋ ಬೀಜನೇ ಇವತ್ತು ವಿಷದ ಮರವಾಗಿರೋದು. ಒಬ್ಬ ಮಲ್ಲಪ್ಪ ಶೆಟ್ಟಿ, ಒಬ್ಬ ಮೀರ್ ಸಾದರ್ ಈ ದೇಶದ ಇತಿಹಾಸನ ಮಣ್ಣಾಗಿಸ್ತೋರು. ಅಂತಹ ರಕ್ತ ಬೀಜಾಸುರರು ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಅಧಿಕಾರಿ ಆಗಿರೋದ್ರಿಂದಾನೇ ಈ ದೇಶ ನರಳ್ತಾ ಇರೋದು ಇವರ ಆನರ್. ಈ ಲಂಚ ಅನ್ನೋದು ಬೆಂಕಿ ಪೆಟ್ಟಿಗೆಯಿಂದ ರೈಲ್ ಪೆಟ್ಟಿಗೆವರೆಗೂ ಅಭಿವೃದ್ಧಿ ಆಗ್ತಾನೇ ಇದ್ರೆ ಈ ಬದುಕಿನ ರೈಲ್ ಬಂಡಿನ ಯಾವ ಕಂಬಿ ಮೇಲೆ ನಡೆಸಬೇಕು ಇವರ ಆನರ್? ಅಂದ್ರೆ ಲಂಚ ಇಲ್ಲದೆ ಈ ದೇಶದಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ ಅನ್ನೋದು ನಿಮ್ಮ ಉದ್ದೇಶನ? ನಡೆಯುತ್ತೆ ಅಂತ ನಿಮಗನ್ಸುತ್ತಾ ಇವರ ಆನರ್? ಆಟೋದವನ್ಗೆ ಪೊಲೀಸ್ನವ್ರು ಕಂಡ್ರೆ ಭಯ. ಎಲ್ಲಿ ಪೊಲೀಸ್ನವರು ಹಗಲಲ್ಲೇ ಲೈಟ್ ಇಲ್ಲ ಅಂತ ಕೇಸ್ ಹಾಕ್ಬಿಡ್ತಾರೋ ಏನೋ ಅಂತ. RTO ಕಂಡ್ರೆ ಲಾರಿ ಡ್ರೈವರ್ಗೆ ಭಯ. ಪರ್ಮಿಟ್ ಇದ್ರು ಇಲ್ಲ ಅಂತ ಎಲ್ಲಿ ಲಾರಿನ ರಸ್ತೆ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೋ ಏನೋ ಅಂತ. ರಿಟೈರ್ ಆದವನ್ಗೆ ಪೆನ್ಷನ್ ತಗೊಳಕ್ ಭಯ. ಎಲ್ಲಿ ಬದುಕಿರೋದಕ್ಕೆ ಸರ್ಟಿಫಿಕೇಟ್ ಕೇಳ್ತಾರೋ ಏನೋ ಅಂತ. ತಂದೆ ತಾಯಿಗಳಿಗೆ ಸ್ಕೂಲ್ ಅಂದ್ರೆ ಭಯ. ಎಲ್ಲಿ ಮಕ್ಕಳನ್ನ ಓದಿಸೋದಕ್ಕೆ ಎಷ್ಟು ಡೊನೇಷನ್ ಕೇಳ್ತಾರೋ ಏನೋ ಅಂತ. ಒಬ್ಬ ಲಾರಿ ಡ್ರೈವರ್, ಒಬ್ಬ ಕೂಲಿ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನೆಲ್ಲ ಈ ಲಂಚಕೋರರಿಗೆ ತಿನ್ನಿಸ್ತಾ ಇದ್ರೆ ಅವನ ನಮ್ಮ ಸಂಸಾರನ ಯಾವ ರೀತಿ ಸಾಕ್ತಾನೆ ಇವರ ಆನರ್? ಅವನ ಹೆಂಡತಿ ಮಕ್ಕಳನ್ನ ಯಾವ ರೀತಿ ನೋಡ್ಕೋತಾನೆ? ಇವರೆಲ್ಲರ ಕಷ್ಟ, ಸಂಕಟ, ವೇದನೆ ನೋಡೋಕಾಗ್ದೇನೆ ನನ್ನ ಹೃದಯ ನನ್ನ ಈ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತು. ಇವರ ಆನರ್, ಒಮ್ಮೆ ವಿಶ್ವಕವಿ ರವೀಂದ್ರನಾಥ ಠಾಗೂರ್ ಹೇಳಿದ ಮಾತು ಜ್ಞಾಪಕ ಬರ್ತಾ ಇದೆ. ಎಲ್ಲಿ ಮನಸ್ಸು ನಿರ್ಭಯವಾಗಿರುತ್ತೋ, ಎಲ್ಲಿ ಮನುಷ್ಯರು ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕ್ತಾರೋ, ಎಲ್ಲಿ ನಮ್ಮ ಜ್ಞಾನ, ವಿಜ್ಞಾನ, ಮೂಢನಂಬಿಕೆಗಳನ್ನು ಅಳಿಸಾಕುತ್ತೋ, ಎಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ದೋಚೋದಿಲ್ವೋ ಅಂತ ಸ್ವೇಚ್ಛಾ ಸ್ವರ್ಗದಲ್ಲಿರೋ ದೇವರೇ ನನ್ನ ದೇಶನ ಮುಂದುವರಿಸುವಂತ ಅವರು ಗೀತಾಂಜಲಿಯಲ್ಲಿ ಬರೆದಿದ್ದಾರೆ. ಅಂತ ಮಹಾತ್ಮ ಹುಟ್ಟಿದ ದೇಶದಲ್ಲಿ ಹುಟ್ಟಿದ ನಾನು ಅವರು ಕಂಡ ಸ್ವರ್ಗಲೋಕದ ಕಡೆ ನನ್ನ ದೇಶನ ಮುಂದುವರಿಸೋಕೆ ಈ ರಕ್ತಾಂಜಲಿಯನ್ನು ಬರೆದಿದ್ದೀನಿ. ನಮ್ಮಲ್ಲಿದ್ದ ಸಂಪತ್ತಿನ, ಸಂಸ್ಕೃತಿನ ನಾವು ಕಳ್ಕೊಂಡಿದ್ದು ನಮ್ಮ ನಿರ್ಲಕ್ಷ್ಯದಿಂದ. ಅದೇ ನಿರ್ಲಕ್ಷ್ಯದಿಂದ ಈ ಲಂಚ ಅನ್ನೋದನ್ನು ಹಾಗೇ ಬಿಟ್ರೆ ಅದು ನಮ್ಮ ಮುಂದಿನ ಸಂತತಿನ ಸರ್ವನಾಶ ಮಾಡಿಬಿಡುತ್ತೆ ಇವರ ಆನರ್. ಒಬ್ಬ ಲಂಚಕೋರನ ಕೊಂದು ಲಕ್ಷಾಂತರ ಲಂಚಕೋರರಲ್ಲಿ ಭಯ ಹುಟ್ಟಿಸಿದ್ದೀನಿ. ಭಯ ಅನ್ನೋದು ಮನುಷ್ಯನಲ್ಲಿ ಸಹಜವಾಗಿರ್ಬೇಕಾದ್ದು. ಅದು ಒಳಗಡೆ ಇಲ್ಲದೆ ಇದ್ದಾಗ ಅದನ್ನು ಹೊರಗಡೆಯಿಂದ ಇಂಜೆಕ್ಟ್ ಮಾಡಬೇಕಾಗತ್ತೆ ಇವರ ಆನರ್. ಅದೇ ಕೆಲಸ ನಾನು ಮಾಡಿದ್ದೀನಿ. ನಾನು ಮಹಾತ್ಮ ಅಲ್ಲ, ನಾನು ತ್ಯಾಗಿ ಅಲ್ಲ. ನಾ ಮಾಡಿರೋದನ್ನು ಒಪ್ಕೊಂಡಿದ್ದೀನಿ. ಕಾನೂನಿನ ಮುಂದೆ ಯಾವ ವ್ಯಕ್ತಿನೂ ದೊಡ್ಡವನಲ್ಲ. ಒಂದು ಸಾರಿ ನಿಮ್ಮ ಹೃದಯದಿಂದ ನೋಡಿ. ನಾನು ಮಾಡಿರೋ ತಪ್ಪು ಅಂತ ನಿಮ್ಗನ್ಸಿದ್ರೆ ಯಾವ ಲಾ ಪುಸ್ತಕನೂ ತೆಗಿಬೇಡಿ, ಕ್ಲಾಸಸ್, ಸಬ್ ಕ್ಲಾಸಸ್ ನೋಡಬೇಡಿ. ನೀವೇನು ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅದು ಮರಣದಂಡನೆ ಆದರೂ ಸರಿ, ಆನಂದದಿಂದ ಅನುಭವಿಸ್ತೀನಿ. ಪ್ಲೀಸ್ ಫೈನಲ್ ಜಡ್ಜ್ಮೆಂಟ್ ಕೊಡಿ ಯುವರ್ ಆನರ್. The court is adjourned for judgment. ಧರ್ಮಕರ್ಮವನ್ನು ನೋಡದೆ ಮಾನವೀಯತೆಯಿಂದ ಆಲೋಚಿಸಿ ಈ ದಿನ ಜಯಸಿಂಹರವರ ಕೇಸಿನಲ್ಲಿ ನಾನು ಕೊಡುವ ತೀರ್ಪು ಈ ದೇಶದಲ್ಲಿ ನ್ಯಾಯಾಲಯದ ಬಗ್ಗೆ ಸಾಮಾನ್ಯ ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತದೆ ಎಂದು ಭಾವಿಸಿದ್ದೇನೆ. ಒಬ್ಬ ನ್ಯಾಯಾಧೀಶ ಮಾತ್ರ ಆಗಿರದೆ ಒಬ್ಬ ನಾಗರಿಕನಾಗಿಯೂ ಆಲೋಚಿಸಿ ಕೊಡುತ್ತಾ ಇರೋ ತೀರ್ಪಿದು. ಶರಣಾಗತರಾದ ನಕ್ಸಲೀಯರಿಗೆ ಯಾವ ಶಿಕ್ಷೆಯನ್ನು ನೀಡದೆ ಅವರಿಗೆ ಪುನರ್ಜೀವನವನ್ನು ಕಲ್ಪಿಸಿಕೊಡಲಾಗಿದೆ. ಬಸ್ಸಿನಲ್ಲಿದ್ದ 36 ಜನರನ್ನು ಜೀವಂತವಾಗಿ ಸುಟ್ಟು ಹಾಕಿದವನಿಗೂ ಕೂಡ ಮರಣದಂಡನೆಯನ್ನು ರದ್ದುಗೊಳಿಸಲಾಗಿದೆ. ಈ ಕೇಸುಗಳ ತೀರ್ಪುಗಳನ್ನು ಆಧಾರವಾಗಿಟ್ಟುಕೊಂಡು ಜಯಸಿಂಹರವರು ಮಾಡಿರುವುದರಲ್ಲಿ ತಪ್ಪನ್ನು ಹುಡುಕದೆ ನಡೆದ ಒಳ್ಳೆಯದನ್ನೇ ಪರಿಗಣಿಸಿ ಅವರಿಗೆ ಸೆಕ್ಷನ್ 301, 311, 317 ಪ್ರಕಾರ 5 ವರ್ಷಗಳ ಸಾಧಾರಣ ಜೈಲು ಶಿಕ್ಷೆಯನ್ನು ನ್ಯಾಯಾಲಯವು ವಿಧಿಸುತ್ತದೆ. ಸರ್, ನಮ್ಮ ಜನಗಳಿಗೆ ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಅವ್ರಗಳಿಗೆ ನಿಮ್ಮ ಸಂದೇಶ ಏನು? ನೋಡಿ, ನನಗೆ ಸರಿ ಅನ್ಸಿದ್ದನ್ನ ನಾನು ಮಾಡಿದ್ದೀನಿ. ನಾನು ಮಾಡಿದ್ದು ಸರಿ ಅಂತ ಅವ್ರಿಗನ್ಸಿದ್ರೆ ಅವ್ರು ಅದನ್ನ ಮುಂದುವರಿಸ್ತಾರೆ.